ಹಾಯ್ ಎಲ್ಲೋ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಕೃಷಿ ಮೇಳ ನೋಡೋಣ ಅಂತ ಬಂದಿದ್ದೀನಿ. ಇದು ಎಲ್ಲಿ ನಡೀತಿರೋ ಕೃಷಿ ಮೇಳ ಅಂದರೆ ಹೆಸರುಗಡೆ ನಡೀತಿರೋ ಕೃಷಿ ಮೇಳ. ಸೊ 27 ಸ್ಟಾರ್ಟ್ ಆಯಿತು. ಇವತ್ತು ಲಾಸ್ಟ್ 1ನೇ ತಾರೀಕು ತನಕ ಇರುತ್ತೆ. ಸೊ ಲಾಸ್ಟ್ ಆಗಿರೋದ್ರಿಂದ ಇವತ್ತು ಬಂದಿದ್ದೀನಿ ನೋಡೋಣ ಅಂತ. ಸೊ ಯೂಶ್ವಲಿ ನಾನು ಪ್ರತಿ ವರ್ಷ ಬರ್ತೀನಿ ಕೃಷಿ ಮೇಳಕ್ಕೆ. ಸೊ ಇವತ್ತು ಬಂದಿದ್ದೀನಿ. ಬನ್ನಿ, ಏನೇನು ಇವತ್ತು ಸ್ಪೆಷಲ್ ಏನೇನು ಮಾಡಿದ್ದಾರೆ, ಈ ವರ್ಷ ಏನೇನು ಚೇಂಜಸ್ ಮಾಡಿದ್ದಾರೆ ಹೋದ್ಸತಿಗಿಂತ ಅಂತ ತೋರಿಸ್ತೀನಿ. ಈ ಕೃಷಿ ಮೇಳ ನಮ್ಮ ಹೆಸರುಘಟ್ಟದಲ್ಲಿ ನಡೆಯುತ್ತೆ. ಪ್ರತಿ ವರ್ಷ ನಡೆಯುತ್ತೆ ಇಲ್ಲಿ. ಸೊ ಎವ್ರಿ 27ಇಂದ 1ನೇ ತಾರೀಕು ತನಕ ನಡೆಸ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಡೆಯಿಂದ ಜನ ಬಂದಿರ್ತಾರೆ. ನೋಡ್ಬೋದು ನೀವು ರೋಡು ಎಷ್ಟಿದೆ ಅಂತ. ಫುಲ್ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಯಾವುದೂ ರಿಸ್ಕ್ ಇರಲ್ಲ ಇಲ್ಲಿ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರ್ತಾರೆ IHR ಕಡೆಯಿಂದ. ಸೊ ನೋಡಿ, ಅಲ್ಲಿ ನಮ್ಮಮ್ಮ ಹೋಗ್ತಿದ್ದಾರೆ. ಇವತ್ತು ನಾನು ಮತ್ತು ನಮ್ಮಮ್ಮ ಬಂದಿದ್ದೀರಿ ಕೃಷಿ ಮೇಳಕ್ಕೆ. ಲಾಸ್ಟ್ ಟೈಮ್ ನಾನು ಮತ್ತು ನಮ್ಮ ಬಾವ, ನಮ್ಮ ಅಕ್ಕ ಎಲ್ಲ ಬಂದಿದ್ರಿ. ಇವತ್ತು ಅವ್ರು ಮಿಸ್ ಆಗಿದ್ದಾರೆ. ಬರೀ ನಾನು ಮತ್ತು ನಮ್ಮಮ್ಮ ಬಂದಿದ್ದೀರಿ. ನೋಡಿ ಸ್ನೇಹಿತರೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಂಟ್ರಿ. ಸೊ ಇಲ್ಲಿಂದ ನೋಡ್ಕೊಂಡು ಹೋಗ್ಬೇಕು ನಾವು ಪ್ರತಿಯೊಂದನ್ನು. ನೋಡಿ ಸ್ನೇಹಿತರೆ, ಇಲ್ಲಿ ಗಿಡಗಳು ಕೂಡ ಮಾರ್ತಾರೆ. ಸೊ ತೊಗೊಳೋರು ತೊಗೊಬೋದು. ಸೊ ತುಂಬ ಕಡಿಮೆ ರೇಟ್ಗಿರುತ್ತೆ. ಅಂದರೆ ಎಲ್ಲ ಥರ ಗಿಡಗಳು ಸಿಗ್ತವೆ ನಿಮಗೆ ವಿಭಿನ್ನವಾಗಿ. ಸೊ ಪ್ಲ್ಯಾಂಟ್ ಮಾಡೋರು ಆರಾಮಾಗಿ ಇಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು. ಸೊ ನೋಡ್ಬೋದು, ರಸಪುರಿ ಮಾವಿನ ಹಣ್ಣು ಆಗಿರ್ಬೋದು, ಪೇರು ಹಣ್ಣು ಆಗಿರ್ಬೋದು. ಮಾವಿನ ಗಿಡದಲ್ಲೇ ತುಂಬ ಥರ, ಒಂದು 4-5 ಥರ ಗಿಡಗಳನ್ನ ಮಾರ್ತಾರೆ ಇಲ್ಲಿ. ಡ್ರ್ಯಾಗನ್ ಫ್ರೂಟ್ಸ್ ಇವೆಲ್ಲ ಇಟ್ಟಿರ್ತಾರೆ. ಸೊ ನಾವು ಎಷ್ಟೊಂದು ಗಿಡಗಳನ್ನ ನಾವು ನೋಡೇ ಇರೋಲ್ಲ. ಸೊ ಆ ಥರ ಗಿಡಗಳೆಲ್ಲ ಇಲ್ಲಿ ನಮ್ಗೆ ಸಿಗ್ತವೆ. ಲಕ್ಷ್ಮಣ ಫಲ ಆಗಿರ್ಬೋದು, ರಾಮಫಲ ಆಗಿರ್ಬೋದು, ವಿಭಿನ್ನವಾಗಿ ಎಲ್ಲ ಗಿಡಗಳು ಇಲ್ಲಿ ಸಿಗ್ತವೆ. ನೋಡಿ, ಗಿಡ ತೊಗೊಬೇಕು, ಅಲ್ಲೋಗಿ ಬಿಲ್ಲಿಂಗ್ ಮಾಡಿಸಿ ತೊಗೊಳೋದು. ಔಷಧಿ ಬೆಳೆಗಳು ಕೂಡ, ಸಸಿಗಳು ಕೂಡ ಸಿಗ್ತವೆ ಇದರಲ್ಲಿ. ಔಷಧಿ ಗುಣಗಳು ಇರುವಂಥ ಸಸಿಗಳು. ಸೊ ಇಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು. ಆಮೇಲೆ ಇಲ್ಲಿ ಬಂದು ಇಲ್ಲಿ ಬಿಲ್ಲಿಂಗ್ ಮಾಡಿಸ್ಬೇಕಾಗುತ್ತೆ. ಪರ್ಚೇಸ್ ಮಾಡಿ ಇಲ್ಲಿ ಬಿಲ್ಲಿಂಗ್ ಮಾಡಿಸಿ ಇಲ್ಲಿ ತೊಗೊಂಡೋಗ್ಬೇಕು. ಒಂದು 3 ಸ್ಟಾಲ್ಗಳು ಹಾಕ್ಕೊಂಡವ್ರೆ. ಸೊ 1 ಸ್ಟಾಲು, 2 ಸ್ಟಾಲು, 3 ಸ್ಟಾಲಲ್ಲೂ ನಮಗೆ ಸಸಿಗಳು ಮತ್ತು ತರಕಾರಿ ಗಿಡಗಳು ಎಲ್ಲನೂ ಸಿಗುತ್ತೆ ಇಲ್ಲಿ. ಈಗ ನಾವು ಬೇರೆ ಕಡೆ ತೊಗೊಂಡ್ರೆ ಅದು ಬೆಳೆಯುತ್ತೋ ಇಲ್ಲೋ ಅನ್ನೋ ಒಂದು ಡೌಟ್ ಇರುತ್ತೆ. ಬಟ್ ಇಲ್ಲಿ ಹಂಗಿರಲ್ಲ. ನೀಟಾಗಿ ಕಸಿ ಮಾಡಿ ಇಟ್ಟಿರ್ತಾರೆ ಆ ಗಿಡಗಳು. ಸೊ ನೀವು ತೊಗೊಂಡು ಪ್ಲ್ಯಾಂಟ್ ಮಾಡಿದ್ರೆ ಡೆಫಿನೆಟ್ಲಿ ಅದರಿಂದ ನೀವು ಹಣ್ಣು ಮತ್ತೊಂದು ಸಿಗುತ್ತೆ ನಿಮಗೆ. ಕೃಷಿ ಮೇಳ ಎಕ್ಸಿಬಿಷನ್ ಅಂದರೆ ಜಸ್ಟ್ ಬರೀ ಗಿಡ ಮರನೇ ಇಟ್ಟಿರಲ್ಲ. ಸೊ ಕೃಷಿ ಏನೇನು ಉಪಯೋಗ ಆಗುತ್ತಲ್ಲ, ಎಲ್ಲ ಥರ ಸಲಕರಣೆಗಳಾಗಿರ್ಬೋದು, ತಾಂತ್ರಿಕವಾಗಿರೋಗಿರ್ಬೋದು ಎಲ್ಲನೂ ಇಟ್ಟಿರ್ತಾರೆ. ಸೊ ನಿಮಗೆ ಪ್ರತಿಯೊಂದು ನಾನು ತೋರಿಸ್ತಾ ಹೋಗ್ತೀನಿ. ಥರದ್ದೆಲ್ಲ ಅಲ್ಲಿ ನೋಡ್ಬೋದು. ಸೊ ಹೊಸ ಪ್ರಯೋಗ ಥರದ್ದು ಹೊಸ ಸಲಕರಣೆಗಳಾಗಿರ್ಬೋದು, ಹೊಸ ಯಂತ್ರೋಪಕರಣಗಳೆಲ್ಲ ನಿಮಗೆ ಅಲ್ಲಿ ಸಿಗುತ್ತೆ. ಅಲ್ಲೆಲ್ಲ ಕೃಷಿ ಮಾಡ್ತಿದ್ರು. ಇಲ್ಲಿ ಬಂದರೆ ನಿಮಗೆ ಯಾವ ಥರ ಬೆಳಿಬೇಕು, ಏನು ರಸಗೊಬ್ಬರ ಯಾವ ಥರ ಎಲ್ಲ ಇಲ್ಲಿ ಹೇಳ್ತಾರೆ ನಿಮಗೆ. ಡೈರೆಕ್ಟರ್ IIHR ಅಂದ್ರೆ ನಿರ್ದೇಶಕರನ್ನು ಕೂಡ ನೀವು ಸಂಪರ್ಕಿಸಬಹುದು. ನೀವು ನಮ್ಮ ರೈತರ ಬದುಕಿಗೆ ಹೊಸ ವಿಶ್ವಾಸವನ್ನು ನೀಡಿದ್ದೀರಿ. ನಾವು ಖಂಡಿತ IIHR ಸಂಸ್ಥೆಗೆ ಕೃತಜ್ಞರಾಗಿದ್ದೇವೆ ಸರ್. ನಾವು ಸಂಸ್ಥೆ IIHR ಕಡೆ ಪಯಣಕ್ಕೆ ಸಜ್ಜಾಗಿದ್ದೇವೆ. ವೈಜ್ಞಾನಿಕವಾಗಿ ಹೇಗೆ ಬೆಳೆ ಬೆಳಿಬೇಕು, ಹಾಗೆ ಯಾವ ಥರ ಇವಾಗಿನ ವೈಜ್ಞಾನಿಕರಣವಾಗಿ
ಇರೋ ಯಂತ್ರೋಪಕರಣಗಳ ಬಗ್ಗೆ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದನ್ನು ಕೂಡ ನೀವು ಪರ್ಚೇಸ್ ಕೂಡ ಮಾಡ್ಬೋದು ಇಲ್ಲಿ. ಹೊಸ ಹೊಸ ಔಷಧಿಗಳಾಗಿರ್ಬೋದು, ಹೊಸ ಹೊಸ ರಸಗೊಬ್ಬರಗಳು, ಸೊ ಹೊಸ ಥರ ಬೆಳೆಗಳು ಎಲ್ಲನೂ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ನಿಮಗೆ. ಇಲ್ಲಿ ಡ್ರೋನ್ ಔಷಧಿ ಹೊಡೆಯೋದಿದೆ, ನೋಡ್ಬೋದು ನೀವು ಇಲ್ಲಿ. ನೋಡಿ ಮೋಟ್ರಿಂದ ಹೇಗಿದೆ ರನ್ ಆಗುತ್ತೆ ಮತ್ತೊಂದು ಅಂತ ಇಲ್ಲಿ ನೋಡ್ಬೋದು. ನೋಡಿ ಇದು ಈ ಬ್ರ್ಯಾಂಡ್ ಡ್ರೋನು ಡ್ರೋನ್ ಅಂತ. ಸೊ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ, ಬನ್ನಿ. ಇದು ಹೇಗೆ ರನ್ ಆಗುತ್ತೆ? ಸರ್ ಇದು 10 ಲೀಟರ್ಸ್ ಕೆಪಾಸಿಟಿ ಡ್ರೋನು. ಓಕೆ. MD10H ಅಂತ ಮಲ್ಟಿಪ್ಲೆಕ್ಸ್ ಅಂತ ನಮ್ಮ ಕಂಪನಿ ಡ್ರೋನು. ಓಕೆ. ಇದನ್ನು ನಾವು ಬೇಸಿಕಾಗಿ ಯೂಸ್ ಮಾಡೋದು ಅಗ್ರಿಕಲ್ಚರ್ ಸ್ಪ್ರಿಂಗ್ ಮೆಡಿಸಿನ್ ಸ್ಪ್ರಿಂಗ್ಗೆ. ಓಕೆ. ಇದರಲ್ಲಿ 4 ನಾಸಲ್ಸ್ ಇರುತ್ತೆ. 10 ಲೀಟರ್ಸ್ ಕೆಪಾಸಿಟಿಲಿ ಒಂದು ಸಲ ಫ್ಲೈ ಮಾಡಿದ್ರೆ 1 ಎಕರೆ ಕವರ್ ಆಗುತ್ತೆ. ಓಕೆ. ಹೇಗಂತ ತುಂಬ ಜನ ಕೇಳ್ತಾರೆ ಡೌಟ್ಸು. ಹೇಗಂದರೆ ಗ್ರೌಂಡ್ ಕ್ರಾಪ್ಸಿಗೆ 1 ಎಕರೆ ಕವರ್ ಆಗುತ್ತೆ, ಟ್ರೀಸ್ಗಾರೆ ಅರ್ಧ ಎಕರೆ ಕವರ್ ಆಗುತ್ತೆ. ಹೇಗಂದರೆ ಅವ್ರು 1 ಎಕರೆಗೆ ಎಷ್ಟು ಮೆಡಿಸನ್ ಯೂಸ್ ಮಾಡ್ತಾರೋ ಅದರ 75% ಮೆಡಿಸನ್ನ ನಾವು 10 ಲೀಟರ್ಸ್ ಕೊಡ್ತೀವಿ. ಓಕೆ. ಬಿಕಾಸ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಲಿಕ್ವಿಡ್ ಮಾತ್ರ ಕಡಿಮೆ ಆಗುತ್ತೆ. ಒಂದು 5 to 6 ಮಿನಿಟ್ಸಲ್ಲಿ 1 ಎಕರೆ ಕವರ್ ಆಗಿರುತ್ತೆ. ಬಟ್ ಅದರಲ್ಲಿ ತೊಗೊಳೋದು ಕ್ವಾಂಟಿಟಿ ಬೇರೆ, ಇದರಲ್ಲಿ ಚಿಕ್ಕ ಕ್ವಾಂಟಿಟಿ ಮಾತ್ರ ಚೇಂಜ್ ಆಗುತ್ತೆ ಹೊರತು ಮೆಡಿಸನ್ ಕ್ವಾಂಟಿಟಿ ಚೇಂಜ್ ಆಗಲ್ಲ, ಸೇಮ್ ಅಷ್ಟೇ ಇರುತ್ತೆ. ಓಕೆ. ಅದರಲ್ಲಿ ಎಷ್ಟು ಮೆಡಿಸನ್ ಹಾಕ್ತಾರೆ ಈಗ ಫಾರ್ ಎಕ್ಸಾಂಪಲ್ ಅವರು 100 ಲೀಟರ್ ಬ್ಯಾರಲ್ಗೆ 1 ಲೀಟರ್ ಮೆಡಿಸನ್ ಹಾಕ್ತಾರೆ. ನಾವು ಅದರಲ್ಲಿ 800 ml ಮೆಡಿಸನ್ ಹಾಕ್ತೀವಿ 10 ಲೀಟರ್ಸ್ಗೆ. ಓಕೆ. ಆ ಥರ ಮೆಡಿಸನ್ ಸ್ಪ್ರೇಯಿಂಗ್ ಮೆಥಡ್ ಸೇಮ್ ಇರುತ್ತೆ. ಸ್ಪ್ರೇಯಿಂಗ್ ಮಾತ್ರ ಇನ್ನೂ ಸಫಿಷಿಯೆಂಟ್ ಆಗಿರುತ್ತೆ. ಓಕೆ. ಫಾಗ್ ಬೀಳೋ ಥರ ಬೀಳುತ್ತೆ. 0.5 ಮೈಕ್ರೋ ನ್ಯೂರಾನ್ಸ್ ಥರ ನಮ್ಮದು ಸ್ಪ್ರೇಯಿಂಗ್ ಆಗೋದು. ಬಿದ್ದಿದ್ದ ಸ್ವಲ್ಪ ಸೆಕೆಂಡ್ಸ್ಗೆ ಡ್ರೈ ಆಗುತ್ತೆ. ಅದರಿಂದ ಮೆಡಿಸನ್ ಅಷ್ಟು ನೀಟಾಗಿ ಸಫಿಷಿಯೆಂಟಾಗಿ ನಮಗೆ ರಿಸಲ್ಟ್ ಕೊಡೋದ್ರಲ್ಲಿ ಯೂಸ್ ಆಗುತ್ತೆ. ಈ ಆಪ್ರೇಟಿಂಗ್ ಎಲ್ಲ ನೀವೇ ಟ್ರೈನಿಂಗ್ ಕೊಡ್ತೀರಾ? ಮನೆಯೆಲ್ಲ ಮಾಡ್ಬೋದು, ಆಟೋಮೆಟಿಕ್ ಆಗಿ ಸೆಟ್ ಮಾಡಿಬಿಟ್ಟು ನಾವು ಬಿಡೋಲ್ಲ. ರೈತರು ನೀವೇ ಹೇಳ್ಕೊಡ್ತೀರಾ ಹೇಗೆ ಮಾಡಬೇಕು ಅಂತ? ನಾವು ಹೋಗ್ತೀವಿ, ನಮ್ಮದು ಕಂಪನಿಯಿಂದ ಸೇಲ್ಸ್ ಇದೆ, ಸರ್ವಿಸ್ ಇದೆ, ಟ್ರೈನಿಂಗ್ ಸೆಂಟರ್ ಇದೆ. ಆಲ್ ಓವರ್ ಕರ್ನಾಟಕ ಸರ್ವಿಸ್ ಮಾಡ್ತೀವಿ ನಾವೇ ಹೋಗ್ಬಿಟ್ಟು. ಓಕೆ. ರೈತರು ಕೂಡ ತೊಗೊಬೋದು, ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಸ್ಟಾರ್ಟಿಂಗ್ಸ್ 4 lakhs ಸ್ಟಾರ್ಟ್ ಆಗಿ 9 lakhsವರೆಗೂ ಡ್ರೋನ್ಸ್ ಇದೆ ನಮ್ಮ ಹತ್ರ. ಓಕೆ. ರೇಟು ಅದ್ರ ಫೀಚರ್ಸ್ ಮೇಲೆ ಡಿಪೆಂಡ್ ಇಲ್ಲ, ಸ್ಪ್ರೇಯಿಂಗ್ ಮಾಡೋಕೆ ನಿಮಗೆ ಹೇಳಿದ್ರೆ ನೀವೇ ಕೂಡ ಮಾಡ್ಕೊಡ್ತೀರಾ? ಬಂದು ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ ನಮಗೆ. ನಾವೇ ಬಂದು ಆಲ್ ಓವರ್ ಕರ್ನಾಟಕದಲ್ಲಿ ಅಲ್ಲೇ ಆದರೂ ಸ್ಪ್ರೇ ಮಾಡಿಕೊಡ್ತೀವಿ. ಓಕೆ. ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕೊಟ್ಟಿರ್ತೀವಿ, ನೀವು ಹೇಳ್ಬೋದು ಸರ್. ಇದರಲ್ಲಿ ಇದೆ ಅಲ್ವಾ ಕಾಂಟ್ಯಾಕ್ಟ್ ನಂಬರ್ ಎಲ್ಲ? ಪರ್ ಎಕರ್ ನಾವು ಚಾರ್ಜ್ ಮಾಡೋದು ಮಿನಿಮಮ್ ಅಂದರೆ ಗಿಡಗಳಿಗೆ ಲೈಕ್ ಗ್ರೌಂಡ್ ಕ್ರಾಪ್ಸ್ ಅದಕ್ಕೆಲ್ಲ 650 ಚಾರ್ಜ್ ಮಾಡ್ತೀವಿ. ಓಕೆ. ಮರಗಳಿಗಾದರೆ 1500 ಆಗುತ್ತೆ ಪರ್ ಎಕರ್ಗೆ. ಸೊ ಈಗ ಅಡಿಕೆ ಮರಕ್ಕೆಲ್ಲ ಔಷಧಿ ಹೊಡಿಬೇಕಾದ್ರೆ ಅವಾಗೆಲ್ಲ ತುಂಬ ಕಷ್ಟ ಇತ್ತು, ಹಾಕಬೇಕಿತ್ತು. ಈಗ ಅದೇ ಥರ ಏನಿಲ್ಲ, ತೊಂದರೆ ಇಲ್ಲ. ಮೇಲ್ಗಡೆ ಡ್ರೋನ್ನ ಫ್ಲೈ ಮಾಡ್ಕೊಂಡು ನಾವೇ ಮ್ಯಾನ್ಯಲ್ ಆಗಿ ಡ್ರೋನ್ ನೋಡಿಕೊಂಡು ನೀಟಾಗಿ ಸ್ಪ್ರೇ ಮಾಡ್ಕೊಂಡು ಹೋಗ್ತೀವಿ. ಹೈಟ್ ಎಷ್ಟು ಬೇಕೋ ನಾವು ಅಡ್ಜಸ್ಟ್ ಮಾಡಿಕೊಂಡು ಸಫಿಷಿಯೆಂಟಾಗಿ ಸ್ಪ್ರೇ ಮಾಡ್ಕೊಂಡು ಮಾಡ್ಬೋದು. ಇದು ಬ್ಯಾಟ್ರಿ ಕೆಪಾಸಿಟಿ ಎಲ್ಲ ಹೆಂಗೆ? ಕೆಪಾಸಿಟಿ ಇದು ಬಂದು 20,000 mAh ಬ್ಯಾಟ್ರಿ ನಾವು ಯೂಸ್ ಮಾಡ್ತಾ ಇರೋದು. ಇದು ಅದು ಬಂದು 1 ಎಕರೆ ಅಡಿಕೆ ತೋಟಕ್ಕೆ ಯೂಸ್ ಆಗುತ್ತೆ. ಒಂದು ಫುಲ್ ಚಾರ್ಜ್ ಮಾಡಬೇಕು, 30 minutes ಚಾರ್ಜ್ ಮಾಡಬೇಕು. ಓಕೆ. ಒಂದು ಎಕರೆ ಹೊಡಿಬೋದು. ಗ್ರೌಂಡ್ ಕ್ರಾಪ್ಸ್ ಆದರೆ 2 ಎಕರೆ ಹೊಡಿಬೋದು. ಓಕೆ. ಅಪ್ ಟು ಒಂದು 15 minutes ಫುಲ್ ಪೇಲ್ ಹೊಡೋದು. ನೋಡಿ ಸ್ನೇಹಿತರೆ, ಈಗ ಫ್ಲೈ ಮಾಡ್ತಾರೆ, ನಾವು ನೋಡ್ಬೋದು. ನೋಡಿ ಫ್ಲೈಯಿಂಗ್ ಮಾಡ್ತಿದ್ದಾರೆ. ನೋಡ್ಬೋದು ನೀವು ಅದ್ರ ಫ್ಲೈಯಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ, ಫೋರ್ಸ್ ಎಲ್ಲ. ಆಯಿತು, ಸ್ವಲ್ಪ ಕೆಳಗೆ ಹೋದರೆ ಎಲೆಗೆಲ್ಲ ಔಷಧಿ ಬಿಡ್ತೀವಿ. ಫೋರ್ಸು ಎಷ್ಟಿದೆ ಅಂದರೆ ಫುಲ್ ಟಾರ್ಪಲ್ಲೇ ಎಲ್ಲ ಎತ್ತುತ್ತಿದೆ. ಸೊ ಅಷ್ಟು ಫೋರ್ಸ್ ಇದೆ. ಫ್ಲೈಯಿಂಗ್ ಮಾಡಿದ್ದೀವ್ರೆ.
ನೋಡ್ಬೋದು ನೀವು ಅದ್ರ ಫ್ಲೈಯಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ಫೋರ್ಸ್ ಎಲ್ಲ. ಆಯಿತು ಎಲ್ಲಿಗೆಲ್ಲ ಎಷ್ಟಿದೆ ಅಂದರೆ ಟಾರ್ಪಲ್ ಎಲ್ಲ ಎಷ್ಟಿದೆ. ಯಾರಿಗೆ ನೀವು ನಿಮ್ಮ ತೋಟದಲ್ಲಿ ಈ ಥರ ಔಷಧಿ ಹೊಡಿಸ್ಬೇಕು, ಈ ಥರ ಹೊಸ ಪ್ರಯೋಗದಲ್ಲಿ ಹೊಸ ವೈಜ್ಞಾನಿಕದಲ್ಲಿ ಯೂಸ್ ಮಾಡಿಸಿ ನಿಮ್ಮ ತೋಟನ ಈಸಿಯಾಗಿ ಬೆಳೆ ಬೆಳಿಬೇಕು ಅಂದರೆ ಸೊ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ಆಲ್ ಓವರ್ ಕರ್ನಾಟಕ ಫುಲ್ಲು ಸರ್ವಿಸ್ ಇದೆ ಇವ್ರದ್ದು. ಸೊ ಎಲ್ಲಿ ಹೇಳ್ತೀರೋ ಅಲ್ಲಿ ಬಂದು ಫ್ಲೈ ಮಾಡ್ತಾರೆ ಇವರು. ಓವರ್ ಕರ್ನಾಟಕ ಫುಲ್ ಎಲ್ಲಿ ಬೇಕಾದ್ರೂ ಬಂದು ಫ್ಲೈ ಮಾಡಿ ನಿಮ್ಮ ತೋಟಕ್ಕೆ ಔಷಧಿ ಹೊಡೆದು ಕೊಡ್ತಾರೆ. ಸೊ 1 ಎಕರೆಗೆ 650 ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನೀವು ಜಾಸ್ತಿ ಎಕರೆ ಕೊಡ್ತೀರ ಅಂದರೆ ನೆಗೋಷಿಯಬಲ್ ಆಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಯಾರಾದರೂ ನಿಮ್ಮ ತೋಟಕ್ಕೆ ನೀವು ಫ್ಲೈ ಮಾಡಿಸಿ ನೋಡ್ತೀರಾ ಮಾಡಿಸ್ಬೇಕು. ಈಗ ಅಡಿಕೆ ಮಾಮೂಲಿ ತೋಟಕ್ಕೆಲ್ಲ ಆರಾಮಾಗಿ ಹೊಡ್ಕೊಬೋದು, ಬಟ್ ಅಡಿಕೆ ತೋಟಕ್ಕೆಲ್ಲ ಹೊಡಿಬೇಕಾದ್ರೆ ಮೇಲೆ ಹಾಕಬೇಕು, ಎಲ್ಲ ಮಾಡಬೇಕು. ಸೊ ಅವಾಗ ತೊಂದರೆ ಆಗುತ್ತೆ. ಸೊ ಅವಾಗಿಂತ ವೈಜ್ಞಾನಿಕವಾಗಿ ನಾವು ಔಷಧಿ ಹೊಡೆಯೋದ್ರಿಂದ ಸೊ ಬೆಳೆ ಬೆಳೆಯೋದಕ್ಕಾಗಿರಲಿ ಅದರ ರಿಸ್ಕ್ ಆಗಿರಲಿ ತುಂಬ ಕಡಿಮೆ. ಪ್ರತಿಯೊಂದು ಐಟಮ್ ಕೂಡ ಇಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ಸಣ್ಣ ಪುಟ್ಟ ಐಟಮ್ ಎಲ್ಲನೂ. ಸೊ ಜಾಸ್ತಿ ಬೇಕು ನಿಮ್ಮ ಇಡೀ ತೋಟಕ್ಕೆ ಪೈಪ್ ಹಾಕ್ಸ್ಬೇಕು, ಡ್ರಿಪ್ ಹಾಕ್ಸ್ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರೆ ಸೊ ಇವರು ನಿಮಗೆ ಮೆಟೀರಿಯಲ್ ಕೂಡ ಕೊಡ್ತಾರೆ, ಇನ್ಸ್ಟಾಲೇಷನ್ ಕೂಡ ಮಾಡಿರ್ತಾರೆ. ನೀವು ಇಲ್ಲಿ ನೋಡ್ಬೋದು ಹೊಸ ಥರ ಡ್ರಿಪ್ ಪೈಪ್ ಆಗಿರ್ಬೋದು, ಡ್ರಿಪ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಇದ್ದಾವೆ. ಸೊ ನೀವು ಇಲ್ಲಿ ಈ ಥರ ನೋಡ್ಬೋದು. ಇದೆಲ್ಲ ನೀವು ಪರ್ಚೇಸ್ ಕೂಡ ಮಾಡ್ಬೋದು ನಿಮ್ಮ ತೋಟಕ್ಕೆ ಎಲ್ಲದಕ್ಕೂ. ಪ್ರತಿ ವರ್ಷ ಪ್ರತಿ ಟೈಮ್ ಕೂಡ ಹೊಸದನ್ನು ತೊಗೊಂಬಂದು ಇಲ್ಲಿ ಎಕ್ಸಿಬಿಷನ್ ಮಾಡ್ತಾರೆ. ಸೊ ರೈತರು ಇದನ್ನು ನೋಡಿ ತಿಳ್ಕೊಂಡು ಅವ್ರ ತೋಟಕ್ಕೆ ಹಾಕ್ಸ್ಕೊಂಡು ಇದರಿಂದ ಚೆನ್ನಾಗಿ ಬೆಳೆ ಬೆಳೀಲಿ, ಇಳುವರಿ ಆಗಲಿ ಅಂತ. ನೋಡಿ ಇದೊಂದು ಕಂಪ್ನಿ. ಈ ಕಂಪನಿ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೊ ರೈತರಿಗೆ ಕೊಡ್ತಾರೆ. ಸೊ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ತೋಟ ಕೂಡ ಇವರು ಇನ್ಸ್ಟಾಲೇಷನ್ ಮಾಡಿ ಸೊ ಕೊಡ್ತಾರೆ. You will make blogs, sir? ಬ್ಲಾಗ್ಸ್, ಮೋಟೋ ಬ್ಲಾಗರ್. ಯೂಶಲಿ ವಿಲ್ ಮೋಟೋ ಬ್ಲಾಗರ್. ಅವ್ರು ಹೇಳೋದಕ್ಕೆ ನಾಚಿಕೆ ಬಿದ್ದರು. ಸೊ ನಾನು ಅವ್ರ ಹತ್ರ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಈಗ ನೋಡಿ ಈ ಮಷಿನ್ ಏನು ಮಾಡುತ್ತೆ ಅಂದರೆ ಇದು 60 lakhs ಆಗುತ್ತೆ. ಈ ಮಷಿನ್ ಏನು ಮಾಡುತ್ತೆ ಅಂದರೆ ಫ್ರೂಟ್ನ ಸ್ಕ್ಯಾನಿಂಗ್ ಮಾಡುತ್ತೆ. ಇವಾಗ ನಾವು ಒಂದು ಬಾಡಿಲಿ ಸ್ಕ್ಯಾನ್ ಮಾಡಿ ಒಳಗಡೆ ಏನಾಗಿದೆ ಅಂತ ನಮ್ಮ ಮನುಷ್ಯರು ಹೇಗೆ ತಿಳ್ಕೊತಿರಲ್ಲ, ಸೊ ಅದೇ ಥರ ಇದು ಸ್ಕ್ಯಾನ್ ಮಾಡುತ್ತೆ. ಯೂಶಲಿ ಇದು ಟ್ರಾನ್ಸ್ಪೋರ್ಟ್ಗೆ ಬೇರೆ ಕಂಟ್ರಿಗೆ ಹೋಗುತ್ತಲ್ಲ, ಸೊ ಅಲ್ಲಿ ಯೂಸ್ ಮಾಡ್ತಾರೆ. ಒಂದು ಮ್ಯಾಂಗೋ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಇದು ಚೆನ್ನಾಗಿದೆ. ಮೇಲೆ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಇನ್ನರಲ್ಲಿ ಅದು ಎಸ್ಪೆಷಲಿ ಮ್ಯಾಂಗೋದಲ್ಲಿ ಹಂಗಾಗುತ್ತೆ. ಮೇಲೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಒಳಗಡೆ ಗರ್ಭ ಕೆಟ್ಟೋಗಿರುತ್ತೆ. ಸೊ ಅದನ್ನು ಇದು ಸ್ಕ್ಯಾನ್ ಮಾಡಿ ಡಿಟೆಕ್ಟ್ ಮಾಡುತ್ತೆ. ಸೊ ಈ ಮಷೀನು 20 lakhs ಆಗುತ್ತಂತೆ. ಸೊ ವೆಯ್ಟು ಮತ್ತು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಯೂಶಲಿ. ಸೊ ಒಂದು ಕೆಟ್ಟೋಗಿರುತ್ತೆ, ಒಂದು ಇದೆಲ್ಲ ಮನುಷ್ಯ ಆದರೆ ತುಂಬ ಹೊತ್ತು ಡಿಟೆಕ್ಟ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ಬಟ್ ಈ ಮಷೀನು ಅದನ್ನು ಡಿಟೆಕ್ಟ್ ಮಾಡಿ ನೀಟಾಗಿ ತೋರಿಸುತ್ತೆ, ನೋಡ್ಬೋದು. ಸೊ ಎರಡರ ಬಗ್ಗೆನೂ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಇದು 60 lakhs ಆಗುತ್ತೆ, ಈ ಮಷೀನು 20 lakhs ಆಗುತ್ತೆ. ನೋಡ್ಬೋದು ಸೋಲಾರ್ ಪ್ಯಾನಲಲ್ಲಿ ಹಾಕಿ ಹೇಗೆ ಮೋಟ್ರ್ ರನ್ ಮಾಡೋದು, ಸೊ ಆಪ್ರೇಟರ್ ಹೇಗೆ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಪ್ಯಾನಲ್ ಹಾಕ್ಕೊಂಡು ಆರಾಮಾಗಿ ರನ್ ಮಾಡ್ತಾ ಇರ್ಬೋದು. ನೋಡಿ ಸೋಲಾರ್ ಪ್ಯಾನಲ್ ಹಾಕಿ ಅದಕ್ಕೆ ಮೋಟ್ರ್ ಕನೆಕ್ಷನ್ ಕೊಟ್ಟು ಅದರಿಂದ ರನ್ ಮಾಡೋದು ಸೊ ವಾಟರ್ನ. ಸೊ ಇದರಿಂದ ಕರೆಂಟ್ ಹೋಯ್ತು, ಮತ್ತೊಂದು ಹೋಯ್ತು, ಅದು ಯಾವುದೂ ಹಿಂಸೆ ಇರೋಲ್ಲ. ಸೊ ಆರಾಮಾಗಿ ನಾವು ರನ್ ಮಾಡ್ಬೋದು. ಸೊ ನಮ್ಮ ರಿಕ್ವೈರಿಟಿ ಎಷ್ಟಿದೆ ಅದ್ರ ಮೇಲೆ ನಾವು ಮೋಟಾರ್ನ ಪರ್ಚೇಸ್ ಮಾಡಿ ಇನ್ಸ್ಟಾಲೇಷನ್ ಮಾಡಿಸ್ಕೊಬೋದು. ಸೊ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ, ಯಾರಾದರೂ ಇಂಟ್ರೆಸ್ಟ್ ಬೇಕಾದರೆ ಮಾಡಿ.
ಡ್ರಿಪ್ಸು ಮತ್ತೊಂದು ಎಲ್ಲ ನಾವು ಸೋಲಾರ್ ಪ್ಯಾನಲ್ನ ಇನ್ಸ್ಟಾಲೇಷನ್ ಮಾಡಿಕೊಂಡು ಅದರಿಂದ ಆರಾಮಾಗಿ ರನ್ ಮಾಡ್ಕೊಬೋದು. ನೋಡಿ ಈರುಳ್ಳಿ ಕಾಂಡ ಕತ್ತರಿಸುವ ಯಂತ್ರ ಇವೆಲ್ಲ. ಸೊ ಇವತ್ತು ತುಂಬ ಟೆಕ್ನಾಲಜಿ ಬೆಳೆದಿರೋದ್ರಿಂದ ಕೃಷಿನ ನಾವು ಓಲ್ಡಲ್ಲೇ ಮಾಡ್ತೀವಿ ಅಂದರೆ ನಮಗೆ ತುಂಬ ಹಿಂಸೆ ಆಗುತ್ತೆ. ಅದೇ ನಾವು ಆಧುನಿಕವಾಗಿ ಕೃಷಿ ಮಾಡ್ತೀನಿ ಅಂತಂದರೆ ಆರಾಮಾಗಿ ಈಸಿಯಾಗಿ ಒಳ್ಳೆ ಇಳುವರಿ ಮತ್ತೊಂದನ್ನು ನಾವು ಪಡಿಬೋದು. ಅದಕ್ಕಾಗಂತ ರೈತರಿಗೆ ಸಾಲ ಆಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು ಎಲ್ಲ ಸಿಗ್ತವೆ. ಅದನ್ನು ರೈತರು ಯೂಸ್ ಮಾಡ್ಕೊಬೇಕು. ಸೊ ರೈತರಿಗೆ ಹೆಲ್ಪ್ ಆಗೋ ಥರ ಇವರು ತಿಳಿಸಿ ಮತ್ತೊಂದು ಎಲ್ಲ ಹೇಳ್ಬೇಕಾಗತ್ತೆ ಊರಲ್ಲಿ. ಸೊ ಎಷ್ಟೋ ಜನ ರೈತರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರಲ್ಲ. ಸೊ ಅಂಥವ್ರು IHRಗೆ ಬನ್ನಿ, ಇಲ್ಲಿ ನೋಡಿ, ಇವ್ರ ಹತ್ರ ಕೇಳಿ ಎಕ್ಸ್ಪ್ಲೈನ್ ಮಾಡಿಸ್ಕೊಂಡು ನಿಮಗೆ ಅವಶ್ಯಕತೆ ಏನಿದೆ ಅದನ್ನು ನೀವು ತೊಗೊಬೋದು. ನೋಡಿ ಮೇಲ್ಛಾವಣಿ ಮಳೆನೀರು ಸಂಗ್ರಹಣೆ, ಮನೆ ಮೇಲೆ ಬಿದ್ದಿದ್ದ ನೀರು ಯಾವ ಥರ ಸಂಗ್ರಹ ಆಗಬೇಕು ಅಂತ ಇಲ್ಲಿ ಕೊಡ್ತಾರೆ. ಹಾಗೆ ಮನೆ ಮೇಲೆ ನಾವು ಇವತ್ತು ತುಂಬ ಜನ ಎಲ್ಲರಿಗೂ ಗೊತ್ತಿದೆ, ಇದು ತುಂಬ ಫೇಮಸ್ ಕೂಡ ಆಗಿದೆ, ಎಲ್ಲರಿಗೂ ಇದು ಅನುಭವ ಇದೆ. ಮನೆ ಮೇಲೆ ಸೋಲಾರ್ ಪ್ಲ್ಯಾಂಟ್ ಮಾಡಿಸ್ಕೊಂಡು ಅದರಿಂದ ಪವರ್ ಉತ್ಪತ್ತಿ ಮಾಡಿಕೊಂಡು ನಮಗಿಷ್ಟು ಪವರ್ ಬೇಕೋ ಅದನ್ನು ನಮ್ಮ ಮನೆಗೆ ಕನ್ಸ್ಯೂಮ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನು ಕರೆಂಟ್ನ KB ಆಫೀಸ್ಗೆ ಮತ್ತೆ ಕೊಡ್ಬೋದು ನಾವು, ಬೆಸ್ಕಾಮ್ಗೆ. ಇದರಿಂದ ನಮಗೆ ಹಣನೂ ಸಿಗುತ್ತೆ ಆ್ಯಂಡ್ ಈ ಸಬ್ಸಿಡಿ ಕೂಡ ಸಿಗುತ್ತೆ ನಮ್ಮ ಮನೆ ಮೇಲೆ ಹಾಕ್ಸ್ಕೊಳೋದಕ್ಕೆಲ್ಲ. ನೋಡ್ಬೋದು ವಿಭಿನ್ನ ಥರ ತರಕಾರಿ ಗಿಡಗಳಾಗಿರ್ಬೋದು, ನಾರ್ಮಲ್ ಸಸಿ ಆಗಿರ್ಬೋದು, ಔಷಧಿ ಗಿಡಗಳಾಗಿರ್ಬೋದು. ಸೊ ನಮ್ಮ ಮನೆ ಪಕ್ಕದಲ್ಲೇ ಇರುತ್ತೆ ಎಷ್ಟೋ ಗಿಡಗಳು, ಅದ್ರ ಬಗ್ಗೆ ನಮ್ಗೆ ಅನುಭವನೇ ಇರೋಲ್ಲ ಇದು ಅದಕ್ಕೆ ಯೂಸ್ ಆಗುತ್ತಾ ಅಂತ. ಸೊ ಅದೆಲ್ಲ ಇಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಬರೀ ನೋಡೋದಕ್ಕೆ ಅಲ್ಲ, ಇದನ್ನು ನಾವು ಬೆಳೆಸಲ್ಬೋದು. ಅದಕ್ಕೆ ಬೇಕಾದ ಗಿಡಗಳು ಮತ್ತೊಂದು ಎಲ್ಲ ಇವರೇ ಕೊಡ್ತಾರೆ, ನೀವು ಪರ್ಚೇಸ್ ಮಾಡಿ ಬೆಳೆಸ್ಲೂಬೋದು ಇದನ್ನೆಲ್ಲ. ಗಮನಿಸ್ಬೋದು ಈ ಕಾಯಿ ಯಾವ ಥರ ಮೇಲಕ್ಕೆ ಬಿಟ್ಟಿದೆ ಅಂತ. ಸೊ ಇದು ಬೇರೆ ಬೇರೆ ಥರ ಗಿಡಗಳು ಎಲ್ಲದೂ ನೋಡೋಕ್ಕೆ ಸಿಗುತ್ತೆ ನಮಗೆ. ನೋಡದೇ ಇರೋ ಥರ ತಳಿಗಳು ಎಲ್ಲನೂ ಇಲ್ಲಿ ನೋಡೋಕ್ಕೆ ನಮ್ಗೆ ಸಿಗುತ್ತೆ. ಇಲ್ಲಿ ಎಷ್ಟೋ ಜನಕ್ಕೆ ಸಿಟಿಯಿಂದ ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ. ಅವ್ರಿಗೆ ಇದೇನು ಗಿಡ ಅಂತಾರೆ, ಈ ಗಿಡದ ಹೆಸರು ಏನು, ಇದೇನಕ್ಕೆ ಯೂಸು, ಇದು ಯಾವುದೂ ಗೊತ್ತಿರಲ್ಲ. ಸೊ ಅದೆಲ್ಲ ಇಲ್ಲಿ ನೀವು ನೋಡ್ಬೋದು. ಬೇರೆ ಬೇರೆ ಥರ ಗಿಡ ಮರ ಎಲ್ಲ ಇಲ್ಲೇ ಇರುತ್ತೆ. ಸೊ ಎಷ್ಟೋ ಜನಕ್ಕೆ ಸಾಧಾರಣವಾಗಿ ಒಂದು ಸಣ್ಣ ಪುಟ್ಟ ಸಸಿ ಹೆಸರು ಕೂಡ ಗೊತ್ತಿರಲ್ಲ ಸಿಟಿಲಿರೋರಿಗೆ. ಅಂಥವ್ರನ್ನ ಇಲ್ಲಿ ಕರ್ಕೊಂಬಂದು ತೋರಿಸಿದ್ರೆ ಅವ್ರಿಗೊಂದು ಅನುಭವ ಮತ್ತು ಐಡಿಯಾ ಬರುತ್ತೆ. ನೋಡಿ ಎಷ್ಟು ಥರ ಇದ್ದಾವೆ ಇಲ್ಲಿ. ಸರ್ವಗಂಧ, ನಿತ್ಯ ಪುಷ್ಪ, ಇದೆಲ್ಲ ಎಷ್ಟೋ ಜನ ಗೊತ್ತೇ ಇರೋಲ್ಲ. ಸೊ ನೋಡ್ಬೋದು ನೀವು. ನೋಡಿ ಡಿಫ್ರೆಂಟಾಗಿ ಈ ಥರ ಹಣ್ಣುಗಳನ್ನ ತರಕಾರಿನ ನಾವು ನೋಡೇ ಇರೋಲ್ಲ. ಸೊ ಅದೆಲ್ಲ ನಮಗೆ ಇಲ್ಲಿ IHRಗೆ ಬಂದರೆ ನೋಡೋಕ್ಕೆ ಸಿಗುತ್ತೆ. ನಾನು ನೋಡ್ತಿರೋದು ಫಸ್ಟ್ ಟೈಮ್ ಈ ಥರದ್ದನ್ನು. ಇದನ್ನು ನಾವು ಯೂಶ್ವಲಿ ಕುಂಬಳಕಾಯಿ ಅಂದ್ಬಿಡ್ತೀರಿ. ಸೊ ಇದು ಪ್ಯಾಟಿಪನ್ ಸೆಲೆಕ್ಷನ್ 1 ಅಂತ. ಸೊ ಇವರೇ ಒಂದು ಡಿಫ್ರೆಂಟ್ ಹೆಸರು ಕೇಳ್ತಾರೆ. ಈಗ ಒಂದು ಸಸಿ ಈಗ ಒಂದು ಪ್ರಾಣಿನ ಇದನ್ನು ತೊಗೊಂಡು ಇನ್ನೊಂದು ಪ್ರಾಣಿ ಹೇಗೆ ಉತ್ಪತ್ತಿ ಮಾಡ್ತಾರಲ್ವಾ, ಸೊ ಅದೇ ಥರ ಒಂದು ಸಸಿಯಿಂದ ಇನ್ನೊಂದು ಸಸಿನ ಕಸಿ ಮಾಡಿ ಒಂದೊಂದು ಗಿಡ ಬೆಳೆಸಿರ್ತಾರೆ, ಅದರಿಂದ ಹಣ್ಣು ಬಿಟ್ಟಿರ್ತವೆ. ಸೊ ನೋಡೋಕ್ಕೆ ಡಿಫ್ರೆಂಟ್ ಆಗಿರುತ್ತೆ. ಹೊಸ ಹೊಸ ಪ್ರಯೋಗಗಳು, ಹೊಸ ಹೊಸ ತಳಿಗಳನ್ನ ಮಿಶ್ರ ತಳಿಗಳು ಮಾಡಿ ಇಲ್ಲಿ ಬೆಳೆಸ್ತಾನೆ ಇರ್ತಾರೆ. ಈಗ ಪ್ರಾಣಿಗಳು ಹೇಗೆ ಕ್ರಾಸ್ ಬ್ರೀಡ್ ಮಾಡ್ತಾರಲ್ವ, ಒಂದು ಪ್ರಾಣಿನ ಇನ್ನೊಂದು ಪ್ರಾಣಿ ತಳಿನ ಮಿಶ್ರ ಮಾಡಿ ಇನ್ನೊಂದು ಮಿಶ್ರ ತಳಿ ಇದು ಮಾಡ್ತಾರೆ. ಸೊ ಅದರಲ್ಲಿ IHRಲ್ಲಿ ತುಂಬ ಅವತ್ತಿಂದ ಕೂಡ ಹೊಸ ಹೊಸ ತಳಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ ಇರ್ತಾರೆ ಇಲ್ಲಿ.